ಸಾತ್ವಿಕ ಧರ್ಮ ಬಾಂಧವರೇ, ಮಂತ್ರದ ವಿಷಯವಾಗಿ ಇಂದು ಚಿಂತನೆ ಮಾಡೋಣ. ಹಾಗಿದ್ರೆ ಮಂತ್ರ ಅಂದರೆ ಏನು? ಅದಕ್ಕೆ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ, ಮಂತ್ರ ಶಬ್ದ ಸಂಸ್ಕೃತದ ಮನ ಧಾತುವಿನ ಪ್ರತ್ಯಯದಿಂದ ಇದು ರಚನೆಯಾಗಿರುತ್ತೆ. ಇದರ ಅರ್ಥ ಏನು ಅಂತ ಕೇಳಿದರೆ, ಮನನಾತ್ ತ್ರಾಯತೆ ಇತಿ ಮಂತ್ರ ಅಂದರೆ ಯಾವುದನ್ನು ಪುನಃ ಪುನಃ ನಾವು ಜಪಿಸುವುದರಿಂದ, ಯಾವುದನ್ನು ಸತತವಾಗಿ ಚಿಂತಿಸುವುದರಿಂದ, ಯಾವುದನ್ನು ಅಂತರಂಗದಲ್ಲಿ ಭಾವನೆಯಲ್ಲಿ ಕ್ರಿಯೆಯಲ್ಲಿ ಮನನ ಮಾಡುವುದರಿಂದ ನಮ್ಮ ಮನಸ್ಸಿನ ಶಾಂತಿ ಸಿಗುತ್ತೋ, ಮಾನಸಿಕ ದುಃಖ ದೂರವಾಗುತ್ತೋ, ಭಯ ದೂರವಾಗುತ್ತೋ, ಆನಂತರದಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ, ಸದ್ಭಾವನೆಗಳು ದೊರೆಯುತ್ತೋ, ಆನಂತರ ಮುಕ್ತಿ ಲಭ್ಯವಾಗುತ್ತೋ, ಅದಕ್ಕೆ ಮಂತ್ರ ಅಂತ ಕರ್ಕೊಂಡು ಬಂದಿದ್ದಾರೆ. ಹಾಗಿದ್ರೆ ಈ ಮಂತ್ರದ ಉತ್ಪತ್ತಿ ಹೇಗೆ ಅಂತ ಕೇಳಿದರೆ, ಸನಾತನ ಧರ್ಮದಲ್ಲಿ ಹೇಳಲಾಗ್ತಾ ಇದೆ, ಈ ಮಂತ್ರ ಯಾವುದೇ ಮನುಷ್ಯರಿಂದ ಋಷಿಮುನಿಗಳಿಂದ ರಚಿಸಲ್ಪಟ್ಟಿರುವಂಥದ್ದಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಪೌರುಷೇಯ ಅಂಥೇಳಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಯಾವ ಋಷಿಮುನಿಗಳಿಂದಲೂ ರಚನೆಯಾಗಿಲ್ಲ. ಹೇಗೆ ಇದು ರಚನೆ ಆಯಿತು? ಋಷಿಗಳು, ಮುನಿಗಳು, ತಪಸ್ವಿಗಳು, ಸಿದ್ಧಿಪುರುಷರು, ಸಾಧಕರು ಪ್ರಾಚೀನ ಕಾಲದಲ್ಲಿ ಅವರು ಅತ್ಯಂತ ಶ್ರದ್ಧೆಯಿಂದ ಸುದೀರ್ಘವಾದ ತಪಸ್ಸನ್ನು, ಧ್ಯಾನವನ್ನು, ಜಪವನ್ನು, ತಪವನ್ನು ಮತ್ತು ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಅವರಿಗೆ ಗೋಚರವಾಗ್ತಾ ಇದೆ, ಬ್ರಹ್ಮಾಂಡದಲ್ಲಿ ಅತ್ಯಂತ ವಿಶಿಷ್ಟ ಮತ್ತು ವಿನೂತನವಾಗಿರ್ತಕ್ಕಂಥ ಶಕ್ತಿ ಒಂದು ಜಾಗೃತಾವಸ್ಥೆಗೆ ಬರ್ತಾ ಇದೆ. ಒಂದು ಧ್ವನಿ ಅವರಿಗೆ ಕೇಳ್ತಾ ಇದೆ. ಆ ಧ್ವನಿಯೇ ಮಂತ್ರವಾಗಿ ಪರಿವರ್ತನೆಗೊಳ್ಳುತ್ತೆ. ಲೋಕ ಕಲ್ಯಾಣಕ್ಕಾಗಿ, ಸರ್ವ ದೇವಾನ ದೇವತೆಗಳ ಹಿತಕ್ಕಾಗಿ, ವಿಶಿಷ್ಟ ಶಕ್ತಿ ಪ್ರಾಪ್ತಿಗಾಗಿ ಈ ಮಂತ್ರಗಳ ರಚನೆಯಾಗತ್ತೆ. ಆ ಮಂತ್ರಗಳು ಯಾರು ಬರೆಯಲ್ಪಟ್ಟವಲ್ಲ, ಅವರಿಗೆ ಗೋಚರಿಸಲ್ಪಟ್ಟಂಥ ಮಂತ್ರಗಳಿದ್ದಾವೆ. ಅದಕ್ಕೆ ಮಂತ್ರ ಶಕ್ತಿ ಅಪರಂಪಾರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮೂಲ ಮಂತ್ರ ಯಾವುದು ಅಂತ ಕೇಳಿದರೆ ಓಂಕಾರವೇ ಎಲ್ಲ ಮಂತ್ರಗಳಿಗೆ ಮೂಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಮಂತ್ರಗಳಲ್ಲಿ 3 ಪ್ರಕಾರ ಇದ್ದಾವೆ. ಯಾವುವು ಅಂತ ಕೇಳಿದರೆ, ಒಂದು ವೈದಿಕ ಮಂತ್ರ, ಎರಡನೆಯದು ಬೀಜ ಮಂತ್ರಗಳು, ಮೂರನೆಯದು ಪೌರಾಣಿಕ ಮಂತ್ರಗಳು. ವೈದಿಕ ಮಂತ್ರ ಅಂತ ಕೇಳಿದರೆ ವೇದಗಳಿಂದ ರಚಿಸಲ್ಪಟ್ಟಂಥವು, ವೇದ ಪಾರಾಯಣಕ್ಕೆ ಬಳಸಲ್ಪಡುವಂಥವು, ಅದಕ್ಕೆ ವೇದ ಮಂತ್ರಗಳು ಅಂತ ಕರ್ಕೊಂಡು ಬಂದಿದ್ದಾರೆ. ಇನ್ನು ಬೀಜ ಮಂತ್ರಗಳು, ಇದು ಎಲ್ಲ ಮಂತ್ರಗಳ ಬೀಜಾಕ್ಷರದಿಂದ ಕೂಡಿರುತ್ತೆ. ಆ ಮಂತ್ರಗಳ ಸಾರವೇ ಇದಾಗಿರುತ್ತೆ. ಹಾಗಾಗಿ ಇದಕ್ಕೆ ಅತ್ಯಂತ ಶಕ್ತಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಬೀಜ ಮಂತ್ರಗಳು ಅಂತ ಕರ್ಕೊಂಡು ಬಂದಿದ್ದಾರೆ. ಇನ್ನು ಪೌರಾಣಿಕ ಮಂತ್ರಗಳು ಅಂದರೆ ದೇವಾನುದೇವತೆಗಳನ್ನು ಸ್ತುತಿಸಿ ಪಾರಾಯಣ ಮಾಡಿ ಅವರ ಮನಸ್ಸಂತೋಷಪಡಿಸುವಂಥದ್ದು, ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಳಸುವಂಥ ಮಂತ್ರಗಳೇ ಪೌರಾಣಿಕ ಮಂತ್ರಗಳು ಅಂತ ಕರ್ಕೊಂಡು ಬಂದಿದ್ದಾರೆ. ಹಾಗಿದ್ರೆ ಈ ಮಂತ್ರಗಳ ಪಾರಾಯಣದಿಂದ ಆಗುವಂಥ ಪರಿಣಾಮಗಳೇನು? ಮನಃಶಾಂತಿ ಮತ್ತು ಆತಂಕ, ಒತ್ತಡಗಳು ದೂರವಾಗತ್ತೆ. ಆನಂತರ ಮನಸ್ಸಿನ ಏಕಾಗ್ರತೆ ನಿರ್ಮಾಣಗೊಳ್ಳುತ್ತೆ. ನಂತರ ಮನ ಕೇಂದ್ರೀಕೃತಗೊಳ್ಳುತ್ತೆ. ಆನಂತರ ಸಕಾರಾತ್ಮಕ ಚಿಂತನೆಗಳು ಜಾಗೃತೆಗೆ ಬರುತ್ತೆ. ಆನಂತರ ಸುತ್ತಮುತ್ತಲ ವಾತಾವರಣ ತಿಳಿಯಾಗತ್ತೆ. ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಭವಬಂಧನಗಳಿಂದ ಮುಕ್ತಿ ಲಭ್ಯವಾಗತ್ತೆ, ಇಷ್ಟಾರ್ಥಗಳು ಪ್ರಾಪ್ತಿಯಾಗತ್ತೆ. ಇದು ಮಂತ್ರಕ್ಕೆ ಇರುವಂಥ ವಿಶೇಷ ಶಕ್ತಿ ಎನ್ನುವಂಥದ್ದು. ಒಂದು ಉದಾಹರಣೆ ಮುಖಾಂತರ ಹೇಳೋದಾದರೆ, ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರು ಅನೇಕ ವಿಷಯಗಳನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದರು. ಆ ಸಮಯದಲ್ಲಿ ಪಾರ್ವತಿ ಪರಮಾತ್ಮನನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಹೇ ಸರ್ವೇಶ್ವರನಾದ ಭಗವಂತನೇ, ಮನುಷ್ಯನಿಗೆ ಮುಕ್ತಿ ಲಭ್ಯವಾಗಬೇಕಾಗಿತ್ತು ಅಂತ ಕೇಳಿದರೆ, ಅವನ ಬದುಕು ಸಾರ್ಥಕವಾಗಬೇಕು ಅಂತ ಕೇಳಿದರೆ ಏನು ಮಾಡುವಂಥದ್ದು ಉಚಿತ ಅಂತ ಕೇಳಿದಾಗ, ಅನೇಕ ವಿಷಯಗಳು ಹೇಳುವುದರ ಮುಖಾಂತರವಾಗಿ ಪರಮಾತ್ಮ ಹೇಳ್ತಾನೆ,
ಆ ವ್ಯಕ್ತಿ ಚತುರ್ವೇದಗಳ ಪಾರಾಯಣ ಮಾಡತಕ್ಕಂಥ ಚತುರ್ವೇದಗಳ ಅಧ್ಯಯನ ಮತ್ತು ಪಾರಾಯಣ ಮಾಡೋದರಿಂದ ಅವನ ಬದುಕು ಸಾರ್ಥಕವಾಗತ್ತೆ. ಆವಾಗ ಪಾರ್ವತಿ ಕೇಳಿದ್ಲು, ವೇದಗಳ ಅಧ್ಯಯನಕ್ಕೆ ಹಿಡಿಯುವಂಥ ಸಮಯ ಎಷ್ಟು? ಪರಮಾತ್ಮ ಹೇಳ್ತಾ ಇದ್ದಾನೆ, ಒಂದು ವೇದದ ಅಧ್ಯಯನಕ್ಕೆ ಬೇಕಾದಂಥ ಸಮಯ 15 ವರ್ಷ ಕನಿಷ್ಠ ಪಕ್ಷ. ಅವಾಗ ಹೇಳಿದ್ದು ಪಾರ್ವತಿ, ಈ ಋಷಿಮುನಿಗಳೇ 15 ವರ್ಷ ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಲಿಕ್ಕೆ ಒಂದು ವೇದಕ್ಕೆ ತಗೊಂಡ್ರೆ 4 ವೇದಕ್ಕೆ 60 ವರ್ಷಗಳು ಕಳೆಯಿತು. ಅದರ ಮುಂದೆ ಸಾಧನೆ ಹೇಗೆ? ಅದರ ಸಾರ ಏನಾದರೂ ಇದ್ದರೆ ಕೊಡ್ರಿ ಅಂತ ಕೇಳುತ್ತಾಳೆ. ಆವಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಚತುರ್ವೇದಗಳ ಸಾರವೇ ಶ್ರೀರುದ್ರ. ಶ್ರೀರುದ್ರವನ್ನು ನಿರಂತರವಾಗಿ ಪಾರಾಯಣ ಮಾಡ್ತಾ ಹೋದರೆ, ಅಧ್ಯಯನ ಮಾಡಿ ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ಅದನ್ನು ಪಾರಾಯಣ ಮಾಡ್ತಾ ಹೋದರೆ ಅವನಿಗೆ ಅತ್ಯಂತ ಶುಭ ಫಲ ಲಭ್ಯವಾಗತ್ತೆ. ಆವಾಗ ನಂತರ ಪಾರ್ವತಿ ಕೇಳಿದ್ಲು, ರುದ್ರವೂ ಕೂಡ ಬಾರದಿದ್ದಲ್ಲಿ ಅದರ ಸಾರವನ್ನು ಕೊಡಿ. ಆವಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಶ್ರೀರುದ್ರವು ಬಾರದಿದ್ದಲ್ಲಿ ಶ್ರೀರುದ್ರದಲ್ಲಿ ಬರುವಂಥ ಅಷ್ಟಮ ವಾಹಕ ನಮ ಸೋಮಾಯಚ ನಮ ಶಿವಾಯಚ ಅನ್ನುವಂಥ ಶಬ್ದ ಆ ಅಷ್ಟಮ ವಾಹಕದಲ್ಲಿ ಬರುತ್ತೆ. ಹಾಗಾಗಿ ಅಷ್ಟಮ ವಾಹಕವನ್ನು ಪರಿಪೂರ್ಣ ಶ್ರದ್ಧೆಯಿಂದ ಪಾರಾಯಣ ಮಾಡೋದ್ರಿಂದ ಅವನಿಗೆ ಅತ್ಯಂತ ಶ್ರೇಷ್ಠ ಪುಣ್ಯ ಲಭ್ಯವಾಗತ್ತೆ. ಪಾರ್ವತಿ ಜಗನ್ಮಾತೆ ಮತ್ತೆ ಕೇಳ್ತಾಳೆ, ಇದರಲ್ಲೂ ಕೂಡ ಏನಾದರೂ ಸರಳ ಮಾರ್ಗ ಇದ್ದರೆ ತಿಳಿಸಿಕೊಡಬಹುದೇ ಅಂತ ವಿನಮ್ರವಾಗಿ ಶಿವನನ್ನು ಲೋಕ ಕಲ್ಯಾಣಾರ್ಥವಾಗಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಶಿವ ಹೇಳ್ತಾ ಇದ್ದಾನೆ, ಶಿವ ಪಂಚಾಕ್ಷರ ಮಹಾಮಂತ್ರ. ಶಿವ ಇತ್ಯಕ್ಷರ ದ್ವಯಂ ಅಂದರೆ ಶಿವ ಅನ್ನುವಂಥ ಶಬ್ದ ಇರುವಂಥ ಶಿವ ಪಂಚಾಕ್ಷರ ಮಹಾಮಂತ್ರ, ಬೀಜಾಕ್ಷರವಾಗಿರ್ತಕ್ಕಂಥ ಓಂಕಾರ ಸಹಿತವಾಗಿ ಅದನ್ನು ಪಾರಾಯಣ ಮಾಡೋದರಿಂದ ಅತ್ಯಂತ ಶ್ರೇಷ್ಠ ಫಲ ಅವ್ರಿಗೆ ಸಿಗುತ್ತೆ ಅಂತೇಳಿ ಅವಾಗ ಹೇಳ್ತಾ ಇದ್ದಾನೆ ಪರಮಾತ್ಮ. ಮನುಷ್ಯನ ಮೋಕ್ಷ ಮತ್ತು ಮುಕ್ತಿಗಾಗಿ ಚತುರ್ವೇದಗಳು, ಆ ಚತುರ್ವೇದಗಳ ಸಾರವೇ ಶ್ರೀರುದ್ರ, ಶ್ರೀರುದ್ರದ ಸಾರವೇ ಅಷ್ಟಮ ವಾಹಕ, ಅಷ್ಟಮ ವಾಹಕದ ಸಾರವೇ ಶಿವಪಂಚಾಕ್ಷರ ಮಹಾಮಂತ್ರ. ಅದಕ್ಕೆ ಹೇಳ್ತಾರೆ ಶಿವಪಂಚಾಕ್ಷರ ಮಹಾಮಂತ್ರ ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಎಂಥ ಮಾತು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಸಪ್ತಕೋಟೇಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣುವಾದಿ ದೇವೇಶು ಯಥಾಶಂಭೋ ಮಹತ್ತರಃ ಹೇಳ್ತಾ ಇದ್ದಾರಂದರೆ ಏನು ಅಂತ ಕೇಳಿದರೆ, ಸಪ್ತಕೋಟಿ 7 ಕೋಟಿ ಮಹಾಮಂತ್ರಗಳು, ಬೀಜಾಕ್ಷರ ಮಂತ್ರಗಳು 7 ಕೋಟಿ ಮಂತ್ರಗಳಿದ್ದಾವೆ. ಆ ಎಲ್ಲ ಮಂತ್ರಗಳಿಗೆ ಶಿಖಾಮಣಿ ರೂಪದಲ್ಲಿರುವಂಥ ಮಂತ್ರವೇ ಶಿವಪಂಚಾಕ್ಷರ ಮಹಾಮಂತ್ರ ಅನ್ನುವಂಥ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಅಂಥ ಶಿವಪಂಚಾಕ್ಷರ ಮಹಾಮಂತ್ರವನ್ನು ಗುರುಮುಖೇನ ಉಪದೇಶವನ್ನು ಪಡೆದು ನಿರಂತರವಾಗಿ ಜಪ ಮಾಡ್ತಾ 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 ಹೋದರೆ ಅವರ ಬದುಕು ಪಾವನವಾಗತ್ತೆ, ಅವರ ಜೀವನ ಉದ್ಧಾರ ಆಗತ್ತೆ ಅಂತಕ್ಕಂಥದ್ದು. ಆನಂತರದಲ್ಲಿ ಶೈವ ಸಂಸ್ಕೃತಿಯಲ್ಲಿ ಶಿವಪಂಚಾಕ್ಷರ ಮಹಾಮಂತ್ರ, ವೈಷ್ಣವ ಸಂಪ್ರದಾಯದಲ್ಲಿ ವಿಷ್ಣುವಿನ ಮಹಾಮಂತ್ರ, ಅಂದರೆ ಆಯಾಯ ಸಂಪ್ರದಾಯದಲ್ಲಿ ಆಯಾಯ ಮೂಲ ದೇವತೆಗಳ ಮೂಲ ಮಂತ್ರಗಳ ಜಪದಿಂದ ಅವರ ಬದುಕು ಸಾರ್ಥಕವಾಗತ್ತೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಆ ಮಂತ್ರದ ವಿಶೇಷತೆಯ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ.